ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಆಮೇಲೆ ಪೆರಿಷಬಲ್ ಗೂಡ್ಸ್ ಎಸ್ಪೆಷಲಿ ವೆಜಿಟಬಲ್ಸ್ ಅಂಡ್ ಫ್ರೂಟ್ಸ್. ಈ ಪೆರಿಷಬಲ್ಸ್ ನೀವು ಯಾವ ರೀತಿ ಪ್ರಿಸರ್ವೇಷನ್ ಮಾಡಬೇಕು, ಕಡಿಮೆ ಆಗಿ ಮಾರ್ಕೆಟ್ ಲೆಟ್ ಆಗಿ ರೇಟ್ ಬಿದ್ದಾಗ ನೀವು ಪ್ರೊಕ್ಯೂರ್ ಮಾಡಿ ಕೋಲ್ಡ್ ಸ್ಟೋರೇಜ್ ಇಟ್ಕೊಂಡು ಅಥವಾ ನೀವು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಜ್ಯೂಸು, ಜಾಮು, ಜೆಲ್ಲಿ, ಪಿಕಲ್ಸ್ ಏನ್ ಬೇಕಾದ್ರೂ ಮಾಡಿ ನೀವು ಮಾರ್ಕೆಟ್ ಇದ್ರೆ ನೀವು ಎಲ್ಲಿ ಆಕ್ಸಿಜನ್ ಅಲ್ಲಿ ಮಾಡ್ಬೋದು. ಈಗ ಡ್ರೈಡ್ ಮ್ಯಾಂಗೋ ಫ್ಲೇಕ್ಸ್ ಬರ್ತವೆ. ಈಗ ನೀವು ಯಾವುದೇ ಮ್ಯಾಂಗೋ ಒಂದು ಎಕ್ಸಾಂಪಲ್ ನಮ್ಮ ಕೇರಳಿಯಲ್ಲಿ ನೀವು ಹೇಳ್ತಾ ಇದ್ದೀವಿ. ಇಲ್ಲಿ ಬಳ್ಳಾರಿಗೆ ಹೊಡಿಯೋದು ಒಂದು ಕ್ರಾಪ್ ಒಂದು ಜಿಲ್ಲೆಗೆ ಅನ್ನೋದಿದೆ. ಅದನ್ನ ಪಿಗ್ ಅಂಜೂರ ಹತ್ತಿ ಹಣ್ಣನ್ನ ನಮ್ಮ ಬಳ್ಳಾರಿ ಜಿಲ್ಲೆಗೆ ಮಾಡಿದಾಗ ಈ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಈ ಪಿಗ್ಗಿನ ಇದು ಮಾಡಿ ಹೊಸಪೇಟೆ ಮತ್ತು ನಮ್ಮ ಕೇರಳದಿಂದ ಟ್ರೈನಿಂಗ್ ತಗೊಂಡವರು ಆನಂದ್ ನಾವೇಜ್ 50,000 rupees ಪರ್ ಮಂತ್ ಟರ್ನ್ ಓವರ್ ಇದೆ. ಸೊ 50,000 ಹೊರಗಡೆ ಎಲ್ಲಿ ಜಾಬ್ ಆದ್ರೆ ಇಮಿಡಿಯೇಟ್ ಸಿಗೋದಿಲ್ಲ. ಸೆಲ್ಫ್ ಹೆಲ್ಪ್ ಗ್ರೂಪ್ ಮತ್ತು ನಮ್ಮ ರೂರಲ್ ಯೂತ್ಗೆ ಟ್ರೈನಿಂಗ್ ಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ನಡೆಸಿ ಬೇರೆ ಎಲ್ಲಿ ನಾವು ಕೊಡಬೇಕಾಗಿಲ್ಲ. ನಮ್ಮದಿಂದ ಬೇಕಾದ್ರೆ ಮಾರ್ಕೆಟ್ ಹೊರಗಡೆ ಕೊಡ್ಬೋದು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೀವು ಏನಾದರೂ ಕ್ಯಾಪ್ಚರ್ ಮಾಡಿದ್ರೆ ನಿಮ್ಮ ಮಿಲ್ಲೆಟ್ಸ್ಗೆ ಸಿಕ್ಕಾಪಟ್ಟೆ ರೇಟ್ ಇದೆ. ಸೊ ರವಿಶಂಕರ್ ಗುರೂಜಿ ಅವರ ಆಶ್ರಮದಲ್ಲಿ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತಂದು. ಸೊ ಅಲ್ಲಿ ಮಾಡಿದಾಗ ಅಲ್ಲಿ ಸಾಕಷ್ಟು ಜನ ದುಡ್ಡು ಖರ್ಚು ಸ್ಕೀಮ್ಸ್ ಏನಾದ್ರು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ, ರೇಟ್ ಜಾಸ್ತಿ ಇರ್ತದೆ. ಅದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು. ನೀವು ಸುಮ್ಮನೆ ಹೇಳ್ಬಿಟ್ಟು ನಾವು ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಫೈಂಡ್ ಒಂದಿನ ತಗೊಂಡ್ರೆ ಎರಡನೇ ಗೊತ್ತಾದ್ರೆ ನಿಮ್ಮೆಲ್ಲ ಮಾಡ್ತಾರೆ, ನಿಮ್ಮ ಹತ್ರ ಯಾರು ಬೆಳೆಯಲ್ಲ. ಅದಕ್ಕೋಸ್ಕರ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾರಾಟ ಮಾಡಿದ್ರೆ ಆ ಬ್ರ್ಯಾಂಡಿನ ನಿಮ್ದು ಪ್ರೋಟೋಕಾಲ್ ಏನಿದೆ ಅದನ್ನು ಮೇಂಟೈನ್ ಮಾಡಿದ್ರೆ 100% ಡಿಮ್ಯಾಂಡ್. ಈ ಯಾವುದು ಕ್ರಿಯೇಟ್ ಡಿಮ್ಯಾಂಡ್, ವಿತೌಟ್ ಡಿಮ್ಯಾಂಡ್ ಯು ಕ್ಯಾನಾಟ್ ಸಸ್ಟೈನ್. ಸೊ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ನೀವು ಕೊಟ್ಟರೆ ನಿಮ್ಮ ಪ್ರಾಡಕ್ಟ್ಗೆ 100% ಮಾರ್ಕೆಟ್ ಸಸ್ಟೈನ್ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಮಾಡೋಕ್ಕೆ ಯಾವುದೇ ಥರ ತೊಂದರೆ ಆಗಿಲ್ಲ. ಸೊ ಸಾಕಷ್ಟು ಈಗೆಲ್ಲ ಬಂದಿದೆ ಡೆಲಿವರಿ ಕಂಟೆಂಟ್ ಇದರಲ್ಲಿ ಈ ಎಲ್ಲ ಆನ್ಲೈನ್ ಡಿಜಿಟಲೈಸೇಷನ್ ಇದನ್ನೆಲ್ಲ ನಾವು ಪ್ರೆಸೆಂಟ್ ಏನು ಟ್ರೆಂಡ್ ಅಲ್ಲಿ ಇರೋದು ಅವನ್ನೆಲ್ಲ ನಿಮಗೆ ಇಷ್ಟೊಂದು 50% ಸಬ್ಸಿಡಿ ಅಂಡ್ 70% ಸಬ್ಸಿಡಿ ಹೋಗಿರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಸೇರಿದೆ. ಫಾರ್ಮ್ ಟು ಫೋರ್ಕ್ ನಿಮಗೆ ಸಕತ್ತು ವ್ಯಾಲ್ಯೂ ಚೇಂಜ್ ಮಾಡಬೇಕು. ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ರೇಟ್ ಸಿಗ್ತದೆ. ರೈತರು ಬೆಳೆದು ನಿಮ್ಗೆಲ್ಲ ಕೊಡೋದ್ರಿಂದ ಅವರು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮಾಡಿ ಈಗ ಜಾಸ್ತಿ ರೈತರಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿನೇ ಜಾಸ್ತಿ ಆಗುತ್ತೆ. ಅದು ಇಂಡಸ್ಟ್ರೀಸ್ ಬರೋವರೆಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಉದಾಹರಣೆ ನಾನೇನು ಹೇಳ್ಬೇಕಂದ್ರೆ ಬಲ್ಕಿ ಪ್ರಾಡಕ್ಟ್ ಆಗಿರುತ್ತೆ, ಅದನ್ನ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ರೆಡಿ ಮಾಡಿದ್ರೆ ನಮಗೆ ಬೇಕಾಗಿರುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.